ನಿನ್ನ ಸಂಸಾರ ಯಾಕೋ ಟಾಕ್ಸಿಕ್ ಆಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಗಿರಿ, ಶಾಕ್ ಆಗಬೇಡ, ಇರೋದನ್ನೇ ಹೇಳ್ತಿದ್ದೀನಿ ಕಣೆ. ಈ ಗಂಡಸರಿಗೆ ಕೆಟ್ಟ ಬುದ್ಧಿ ಜಾಸ್ತಿ. ಅವ್ರ ಮನೆ ಕಡೆಯವ್ರು ಏನಾದ್ರು ಬರ್ತಿದ್ದಾರೆ ಅಂತ ಇಟ್ಕೋ, ಕುಣ್ದಾಡ್ಬಿಡ್ತಾರೆ. ಅದೇ ಹೆಂಡತಿ ಮನೆ ಕಡೆಯವ್ರು ಬರ್ತಿದ್ದಾರೆ ಅಂದರೆ ಸಾಕು, ಮುಖ ಊದಿಸ್ಕೊಂಡು ಕೂತಿರ್ತಾರೆ. ಹೌದು ತಾನೇ? ಚಚ್ಚೆ, ಆ ಥರ ಏನೂ ಇಲ್ಲ. ನನ್ನ ಗಂಡ ಯಾವತ್ತೂ ಹಾಗೆ ಮಾಡಿಲ್ಲ. ಮಾಡಿಲ್ವಾ? ಸರಿ, ಇನ್ನೊಂದು ಕೇಳ್ತೀನಿ. ಗಂಡಂದ್ರು ಏನೇ ವಿಚಾರ ಇರಲಿ, ಅವ್ರಿಗೆ ಬೇಕಾದಾಗ ನೈಸ್ ಹೊಡ್ಕೊಂಡು ಪೂಸಿ ಮಾಡಿ ಒಪ್ಪಿಸ್ಬಿಡ್ತಾರೆ. ಅದೇ ಹೆಂಡತಿಗೆ ಏನಾದರೂ ಬೇಕು ಅನ್ಕೋ, ಚಪ್ಪಯ್ಯ ಅಂದ್ರೂ ಒಪ್ಪಲ್ಲ. ಒಂದಲ್ಲ ಒಂದು ಕಾರಣ ಕೊಟ್ಟು ಮುಂದಕ್ಕೆ ಹಾಕ್ಬಿಡ್ತಾರೆ. ಹೌದೋ ಇಲ್ವೋ? ಇಲ್ಲ ಇಲ್ಲ, ಇದೆಲ್ಲ ನನ್ನ ಗಂಡ ಮಾಡಿಲ್ಲ. ಮಾಡಿಲ್ವಾ? ಸರಿ, ಇನ್ನೊಂದು ಕೇಳ್ತೀನಿ. ಗಂಡಂದ್ರು ಬೆಳಿಗ್ಗೆ ಹೊತ್ತು ಚೆನ್ನಾಗಿ ಜಗಳ ಆಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ರಾತ್ರಿ ಬಂದು ಅಯ್ಯೋ ಚಿನ್ನ ರನ್ನ, ಬೆಳಿಗ್ಗೆ ಏನೋ ಟೆನ್ಷನಲ್ಲಿ ಆಗನ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡ ಅಂತಾರೆ ಹೊರತು ಸಾರಿ ಕೇಳ್ತಾರಾ? ಕೇಳಲ್ಲ. ಅದೇ ಹೆಂಡತಿ ಜಗಳ ಮಾಡಿದ್ರೆ ಮುಗೀತು ಕತೆ. ವರ್ಷ ಇಡೀ ಅದನ್ನೇ ತಿರ್ಗಾ ಮುರ್ಗಾ ಹೇಳಿ ಹೇಳಿ ಜೀವ ತಿಂದ್ಬಿಡ್ತಾರೆ. ಹೌದಾ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಇದನ್ನೂ ಅವ್ರು ಮಾಡಿಲ್ಲ. ಪಾಪ ಅವರು. ಮಾಡಿಲ್ವಾ? ಹೋಗ್ಲಿ, ನಿನ್ನ ಗಂಡನ ಲಿಸ್ಟಲ್ಲಿ ನೀನು ಯಾವ ಪ್ಲೇಸಲ್ಲಿ ಇದೆಯಾ? ಗಂಡಂದ್ರ ಪ್ರಿಫರೆನ್ಸ್ ಲಿಸ್ಟಲ್ಲಿ ಹೆಂಡತಿರು ಯಾವಾಗಲೂ ಕೊನೆ ಸ್ಥಾನದಲ್ಲಿ ಇರ್ತಾರೆ. ಅವ್ರ ಅಪ್ಪನ ಹೆಲ್ತು, ಅಮ್ಮನ ಆಸೆ, ಮಕ್ಳ ಭವಿಷ್ಯ, ಮಕ್ಳ ಎಜುಕೇಷನು ಅವ್ರ ತಲೆಯಲ್ಲಿ ಯಾವಾಗಲೂ ಇದೇ ಇರುತ್ತೆ. ಯಾವತ್ತಾದರೂ ಹೆಂಡತಿಗೆ ಏನು ಬೇಕು, ಹೆಂಡತಿಗೆ ಏನು ಆಸೆ ಅಂತ ಕೇಳ್ತಾರಾ? ಇಲ್ಲ, ಕೇಳಲ್ಲ. ಕೊನೆ ಪಕ್ಷ ನೀನೇ ಏನಾದರೂ ಬೇಕು ಅಂತ ಬಾಯ್ಬಿಟ್ಟು ಕೇಳ್ತೀಯ ಅಂತ ಇಟ್ಕೋ. ಆವಾಗ ಇವಾಗ ಅಂತ ಡೇಟ್ ಪೋಸ್ಟ್ಪೋನ್ ಆಗುತ್ತೆ ಹೊರತು ಹೆಂಡತಿರಿಗೆ ಯಾವತ್ತೂ ಪ್ರಿಫರೆನ್ಸ್ ಕೊಡಲ್ಲ. ಅವ್ರಿಗೇನಿದ್ರು ಅವ್ರ ಅಪ್ಪ ಅಮ್ಮ ಮಕ್ಕಳು ಫ್ರೆಂಡ್ಸು ಕೆಲಸ ಅಷ್ಟೇ. ಹೆಂಡತಿ ಯಾವಾಗಲೂ ಲಾಸ್ಟಲ್ಲಿ ಇರ್ತಾಳೆ. ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ಆದಮೇಲೆ ಹೆಂಡತಿ ನೆನಪಾಗೋದು. ಅದು ಪ್ರೀತಿನೇ ಇರಲಿ, ಫೆಸಿಲಿಟೀಸೇ ಆಗಿರಲಿ. ನೋಡು, ಇದಕ್ಕೆ ನೀನು ಆನ್ಸರ್ ಮಾಡ್ತಿಲ್ಲ ಅಂದರೆ ನಿನ್ನ ಗಂಡ ನಿನಗೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ಅಂತ ಆಯಿತು. ನೋಡು ಗಿರಿ, ನೀನು ನಿನ್ನ ಸ್ಥಾನಕ್ಕೋಸ್ಕರ ಹೋರಾಡಲೇಬೇಕು. ಲಾಸ್ಟಲ್ಲಿರೋ ನೀನು ಫಸ್ಟ್ ಪ್ಲೇಸಿಗೆ ಬರಲೇಬೇಕು. ಆಗಲೇ ನೀನು ಮೊದಲಿನ ಥರ ಆಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ದಿನ ಬೆಳಗ್ಗೆ ಬಯಸ್ಕೊಳ್ಳೋಕ್ಕೆ ಅಂತಲೇ ಎದ್ದೇಳಬೇಕಾಗತ್ತೆ. ನೀನು ಯೋಚನೆ ಮಾಡು. ಇದೇನಿದು ಬಂದ ತಕ್ಷಣ ಮಲ್ಕೊಳ್ತಾ ಇದೆಯಾ? ಬಾಗಿರಿ, ಊಟ ಮಾಡೋಣ. ಮಾತಾಡುಗಿರಿ. ಯಾಕಿರಿ ಹೀಗೆ ಮಾಡ್ತಾ ಇದೆಯಾ? ನನಗೆ ಗೊತ್ತಿಲ್ಲ. ಗಿರಿ, ನೀನು ಹೀಗೆಲ್ಲ ಮಾಡಿದ್ರೆ ನಂಗೆ ಬೇಜಾರಾಗುತ್ತೆ. ಇವ್ರಿಗೆ ಮಾತ್ರ ಬೇಜಾರಾಗೋದು. ನಮಗೆಲ್ಲ ದೇವರು ಮನ್ಸಲ್ಲಿ ಕಲ್ಲಿಟ್ಟು ಕಳಿಸ್ತಾನೆ. ಇವ್ರಿಗೆ ಮಾತ್ರ ಹೂ ಇಟ್ಬಿಟ್ಟಿದ್ದಾನೆ. ಕಲ್ತಾನೆ, ಹೊಡೆದ್ರೆ ಇನ್ನೂ ನೋವಾಗಲ್ಲ. ನಾನು ಹೊಡೆದ್ನ? ನಾನು ಯಾವಾಗ ಹೊಡೆದೆ ಗಿರಿ? ನಾನು ಯಾವಾಗ ನಿನಗೆ ನೋವು ಮಾಡಿದೆ? ಅವ್ರ ಮನೆಗೆ ಹೋಗು, ಹೇಗಿದ್ರು ಬಸ್ ಫ್ರೀ ಇದೆಯಲ್ಲ. ನಾನೇ ನಿನ್ನ ಬಸ್ ಸ್ಟ್ಯಾಂಡ್ ಬಿಟ್ಟು ಬರ್ತೀನಿ, ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸ್ತೀನಿ, ನಾನು ಅಪ್ಪ PG-ಲಿ ಇರ್ತೀನಿ. ಆವಾಗ ನೀವು ಯಾವ ಸಮಸ್ಯೆನೂ ಇರಲ್ಲ. ಓ, ಮಾರ್ನಿಂಗ್ ಶೋನ ನೆನೆಸ್ಕೊಂಡು ಬೇಜಾರು ಮಾಡ್ಕೊತಾ ಇದೆಯಾ? ನಿನಗೇ ಗೊತ್ತಲ್ವಾಗಿರಿ, ನಾನು ಆಫೀಸ್ಗೆ 5 ನಿಮಿಷ ಲೇಟಾಗಿ ಹೋದ್ರು ನಮ್ಮ ಡೀಲಿಂಗ್ ರಾಜು ಬಾಗ್ಲಲ್ಲೇ ನಿಲ್ಲಿಸ್ಕೊಂಡು ಬಾಯಿ ತುಂಬ ಬೈತಾನೆ. ಅದಕ್ಕೆ ಒಂದೆರಡು ಮಾತು ಜಾಸ್ತಿ ಆಡ್ಬಿಟ್ಟೆ. ಈಗೇನು ಸಾರಿ ಕೇಳಬೇಕಾ? ಸಾರಿ ಗಿರಿ. ಸದ್ಯ ಈಗಲಾದ್ರೂ ಗೊತ್ತಾಯ್ತಲ್ಲ ನಿಮಗೆ? ಗೊತ್ತಾಗಿದ್ದಕ್ಕೆ ಅಲ್ವಾ ಸಾರಿ ಕೇಳಿದ್ದು. ನೋಡ್ಗಿರಿ, ಗಂಡ ಹೆಂಡತಿ ಅಂದರೆ ಟೋಲ್ ಗೇಟ್ ಥರ. ಗಾಡಿಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದೇ ಥರ ಒಂದು ಮಾತು ಬರುತ್ತೆ, ಹೋಗುತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಹೇಳೋದೆಲ್ಲ ಹೇಳ್ಬಿಡಿ, ಆಮೇಲೆ ಈ ಥರ ಡೈಲಾಗ್ ಹೊಡಿರಿ. ಅಲ್ಲ ರೀ, ನಿನಗೆ ಆಫೀಸ್ ಬಗ್ಗೆ ಗೊತ್ತಿಲ್ವಾ ಗಿರಿ ಅಂತ ಕೇಳ್ತಿರಲ್ಲ. ನಿಮಗೆ ನಿಮ್ಮ ಹೆಂಡತಿ ಬಗ್ಗೆ ಗೊತ್ತಿಲ್ವಾ? ಹೆಂಡತಿಗೆ ಆ ಥರ ಎಲ್ಲ ಅಂದರೆ ಅವಳಿಗೆ ಎಷ್ಟು ನೋವಾಗತ್ತೆ ಅಂತ ಗೊತ್ತಿಲ್ವಾ? ಅವಳ ಮನಸ್ಸಿನ ಬಗ್ಗೆ ಗೊತ್ತಿಲ್ವಾ? ನಿಮಗೋಸ್ಕರ, ನಿಮ್ಮ ಸಂಸಾರಕ್ಕೋಸ್ಕರ ಅವಳು ಎಷ್ಟೆಲ್ಲ ದುಡಿತಾಳೆ ಅಂತ ಗೊತ್ತಿಲ್ವಾ? ನಿಲ್ಲಿಸ್ತೀಯಾ ಗಿರಿ? ಈಗ ನೀನು ಕೂಲ್ ಆಗಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳು, ಅದನ್ನು ಮಾಡ್ತೀನಿ. ನನಗೆ ಗೊತ್ತಿಲ್ಲ. ಅಯ್ಯೋ ಗಿರಿ, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೆಂಗೆ ಗಿರಿ? ನನ್ನ ಚಿನ್ನ ಅಲ್ವಾ, ನನ್ನ ಮುದ್ದು ಅಲ್ವಾ, ನನ್ನ ಬಂಗಾರ ಅಲ್ವಾ? ತೆಗಿರಿ ಕೈನ. ಅಯ್ಯೋ ಗಿರಿ, ಊಟ ಮಾಡ್ಬಾ ಗಿರಿ. ನಾನೇ ತಟ್ಟೆಗೆ ಅನ್ನ ಹಾಕೊಂಬರ್ಲಾ? ನಾನೇ ಕೈ ತುದ್ದು ಮಾಡಿ ತಿನ್ನಿಸ್ಲಾ? ಏನೂ ಬೇಕಾಗಿಲ್ಲ. ನನಗೆ ಹಸಿವಿಲ್ಲ, ನಾನು ಊಟ ಮಾಡಲ್ಲ. ಅಯ್ಯೋ, ನೀನು ಈ ಥರ ಊಟ ಬೇಡ ಅಂದ್ಬಿಟ್ರೆ ನಿನಗೆ ಶಕ್ತಿ ಎಲ್ಲಿಂದ ಬರಬೇಕು ಪುಟ್ಟ? ಪುಟ್ಟನಾ? ಪುಟ್ಟನೇ. ಬೆಳಗ್ಗೆ ಎಲ್ಲೋಗಿತ್ತೋ ಈ ಪುಟ್ಟ ಅನ್ನೋ ಪದ? ಅನ್ನೋದೆಲ್ಲ ಅಂದು ಈಗ ಸಮಾಧಾನ ಮಾಡಕ್ ಬಂದ್ಬಿಟ್ರು. ಗಂಡಸ್ರು ಬುದ್ಧಿನೇ ಇಷ್ಟು. ಯಾಕೆ ಗಿರಿ ಇವತ್ತು ಇಷ್ಟೊಂದು ಹಠ ಮಾಡ್ತಿದ್ದಾಳೆ?
ಇವಳ ಜೀವನದಲ್ಲಿ ಒಂದಿನೂ ಹೀಗೆಲ್ಲ ಮಾಡಿಲ್ಲ. ಕೋಪ ಮಾಡಿಕೊಂಡ್ರು ಅಬ್ಬಬ್ಬ ಅಂದರೆ ಒಂದು ಅರ್ಧ ದಿನ ಮಾತು ಬಿಟ್ಟಿರಬಹುದು. ಆದರೆ ಇವತ್ತು ಇಷ್ಟೊಂದು ಸಮಾಧಾನ ಮಾಡಿದ್ರು ಮಾತೇ ಕೇಳ್ತಿಲ್ವಲ್ಲ. ವಾಟ್ ಇಸ್ ಸೀಕ್ರೆಟ್? ನನಗೆ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೋತೀನಿ. ಏ ಗಿರಿ 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 ಗಿರಿ, ಒಂದೇ ಒಂದು ತುತ್ತಿನ ಬಿಟ್ಟು ಮಲ್ಕೋ, ಖಾಲಿ ಹೊಟ್ಟೆ ಮಲ್ಕೋಬಾರ್ದು. ಹೇಳಿಲ್ವಾ ನನ್ಗೆ ಊಟ ಬೇಡ ಅಂತ? ಅಷ್ಟೊಂದು ಹಠ ಮಾಡಿ ಊಟ ಮಾಡು ಅಂತ ಹೇಳಿದ್ರೆ ಮಾಡ್ತೀನಿ. ಆದ್ರೆ ನನಗೆ ಹೊರಗಡೆ ಕರ್ಕೊಂಡು ಹೋಗಿ ಊಟ ಕೊಡಿಸ್ಬೇಕು. ಊಟ ಕೊಡಿಸ್ಬೇಕು. ನೋಡಿದ್ರಾ ಹೊರಗಡೆ ಹೋಗೋಣ ಅಂದ ತಕ್ಷಣ ನಿಮ್ ಮುಖ ಹೇಗ್ ಬದಲಾಗೋಯ್ತು ಅಂತ. ಅದಕ್ಕೆ ಹೇಳೋದು, ಪ್ರೀತಿ ಅನ್ನೋದು ಜೇಬಲ್ಲಿರೋ ಪರ್ಸ್ ಮೇಲೆ ಅಷ್ಟೇ ಅಲ್ಲ, ಕಟ್ಕೊಂಡಿರೋ ಹೆಂಡತಿ ಮೇಲೂ ಇರಬೇಕು ಅಂತ. ಆಯ್ತು ಬಿಡಿ, ನಾನು ಹಸ್ಕೊಂಡೆ ಮಲ್ಕೋತೀನಿ. ಏ ಇರು ಇರು ಇರು, ತುಡುಕಿ ಈ ಥರ ನಿರ್ಧಾರಗಳನ್ನ ತಗೋಬೇಡ. ಈಗೇನು ನೀನು ಹೊರಗಡೆ ಕರ್ಕೊಂಡೋಗಿ ಊಟ ಕೊಡಿಸ್ಬೇಕು ಅಷ್ಟೇ ತಾನೇ? ಸರಿ ಆಯ್ತು, ಕರ್ಕೊಂಡು ಹೋಗ್ತೀನಿ, ರೆಡಿಯಾಗು. ಸರಿ ಆಯ್ತು, ಹೊರಗಡೆ ಇರಿ, 5 ನಿಮಿಷ ರೆಡಿಯಾಗಿ ಬರ್ತೀನಿ. ಸ್ವಾತಿ, ಎಂಥ ಪಾಠ ಹೇಳ್ಕೊಟ್ಟಿದ್ಯೆ. ಇಲ್ಲಿ ಕೇಳಿದ್ರೆ ಸಿಗಲ್ಲ, ಬೇಕಾಗಿರೋದನ್ನ ಕಿತ್ಕೋಬೇಕು ಅಂತ ಇವತ್ತು ಗೊತ್ತಾಯ್ತು. ಮಗು ಹತ್ರ ತಾನೇ ತಾಯಿ ಹಾಲು ಕೊಡೋದು. ಅಲ್ಲ, 30 ದಿನಗಳಲ್ಲಿ ಇಂಗ್ಲೀಷ್ ಕಲಿಯಿರಿ ಅನ್ನೋ ಪುಸ್ತಕ ಇದೆ. ಹೆಂಡತಿಯರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ಪುಸ್ತಕ ಬಂದರೆ ಕಲಿಯಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಭಗವಂತ? 7 ಜನ್ಮಗಳು. ಭಗವಂತ, ಏನು ಭಗವಂತ ಹೀಗೆ ಹೇಳ್ತಾ ಇದೆಯಾ? ಅಲ್ಲ, ಎಲ್ಲರ ಅಂತರಾತ್ಮದಲ್ಲೂ ನೀನೇ ಇರ್ತೀಯ. ಈ ಹೆಂಡತಿಯರ ಅಂತರಾತ್ಮದಲ್ಲಿ ಮೂಡ್ ಸ್ವಿಂಗ್ಸ್ ಯಾಕಿಟ್ಟಿದ್ಯಾ ಭಗವಂತ? ಉತ್ತರನೂ ನೀನೇ ಕೊಡ್ತಿದ್ಯಲ್ಲ ಶಿವಪ್ರಸಾದ್. ಮೂಡ್ ಸ್ವಿಂಗ್ ಅಂತ ತಟಸ್ಥವಾಗಿದ್ರೆ ಅದು ಜೋಕಾಲಿ ಅಲ್ಲ. ಮುಂದಕ್ಕೂ ಹೋಗ್ಬೇಕು, ಹಿಂದಕ್ಕೂ ಬರಬೇಕು, ಮೇಲಕ್ಕೂ ಏರ್ಬೇಕು, ಕೆಳಕ್ಕೂ ಇಳಿಬೇಕು. ಆಗ್ಲೇ ಜೀವನ ಎಂಬ ಜೋಕಾಲಿ ಜೀಕಲು ಸಾಧ್ಯ. ಅಯ್ಯೋ ಭಗವಂತ, ಸಂಸಾರ ಅನ್ನೋ ಸಾಗರದಲ್ಲಿ ಮುಳುಗೋಕ್ಕೂ ಆಗದೆ ತೇಲಕ್ಕೂ ಆಗದೆ ಈಸ್ತಾ ಇರೋ ಗಂಡಂದರಿಗೆ ನೆಮ್ಮದಿ ಅನ್ನೋ ಜೀವನದ ದಡ ಸಿಗಲ್ಲ ಭಗವಂತ. ಅಲ್ಲ ಭಗವಂತ, ನನಗೊಂದು ಡೌಟು. ಈ ಹೆಂಡತಿಯರನ್ನ ಹೀಗ್ಯಾಕೆ ಸೃಷ್ಟಿ ಮಾಡಿದೆ ನೀನು? ಶಿವಪ್ರಸಾದ್, ಹೆಣ್ಣನ್ನ ಸೃಷ್ಟಿ ಮಾಡೋದಷ್ಟೇ ನನ್ನ ಕೆಲಸ. ಹೆಂಡತಿನ ಸೃಷ್ಟಿ ಮಾಡೋದು ಗಂಡ. ಅಂದ್ರೆ ನೀನು. ಅಂದ್ರೆ ಅವಳು ಈ ಥರ ಆಡ್ತಾ ಇರೋದಕ್ಕೆ ಕಾರಣ ನಾನು ಅಂತನಾ? ಅದು ಹೇಗೆ ಹೇಳ್ತೀಯ ಭಗವಂತ? ನಾನು ಅವಳನ್ನ ಪ್ರೀತಿಸ್ತಾ ಇರೋ ತಪ್ಪ, ಅವಳನ್ನ ಅನುಸರಿಸ್ಕೊಂಡು ಹೋಗ್ತಾ ಇರೋ ತಪ್ಪ, ಅವಳನ್ನ ಕೇರ್ ಮಾಡ್ತಾ ಇರೋ ತಪ್ಪ? ಇಷ್ಟೆಲ್ಲ ಮಾಡಿದ್ರು ಇವತ್ತು ಯಾಕೆ ಅವಳು ಈ ಥರ ಬಿಹೇವ್ ಮಾಡ್ತಾ ಇದ್ದಾಳೆ? ಆನ್ಸರ್ ಕೊಡು. ಅದನ್ನ ಆಕೆನೆ ಕೇಳು, ಸರಿಯಾದ ಉತ್ತರ ಸಿಗ್ಬೋದು. ಭಗವಂತ, ಹಚ್ಚಿರೋ ಪಟಾಕಿನ ಕೈಯಲ್ಲೇ ಇಟ್ಕೊಂತ ಹೇಳ್ತಾ ಇದೀಯಾ? ನೀನು ಸಂಸಾರಸ್ಥ. ಪಾರ್ವತಿ ದೇವಿ ನಿನಗೆ ಹೆಂಡತಿ ಆಗಿರೋದಕ್ಕೆ ನೆಮ್ಮದಿ ಆಗಿದೆಯಾ? ಅಲ್ಲ, ನಮಗೂ ಆ ಥರ ಬುದ್ಧಿ ಇರೋ ಹೆಂಡತಿನ ಕೊಡಬಾರ್ದಾ? ಅಥವಾ ಕೊಟ್ಟಿರೋ ಹೆಂಡತಿಗೆ ಆ ಥರ ಬುದ್ಧಿ ಕೊಡಬಾರ್ದಾ? ಶಿವಪ್ರಸಾದ್, ವಿದ್ಯೆ ಕಲ್ಸಕ್ಕೆ ಗುರು ಬೇಕು, ಆದರೆ ಬುದ್ಧಿ ಕಲ್ಸೋಕೆ ಗುರು ಬೇಡ. ಅದು ನಮ್ಮ ಸುತ್ತಮುತ್ತಲಿನ ಪರಿಸರ, ನಾವಿರೋ ವಾತಾವರಣ, ನಮ್ಮ ಸ್ಥಿತಿ ಗತಿ ಮತಿ ಇವೆಲ್ಲವೂ ಅದಕ್ಕೆ ಕಾರಣ. ಅಂದ್ರೆ ನಮ್ಮನೆ ಪರಿಸ್ಥಿತಿನೇ ಗಿರಿಗೆ ಈ ಥರ ಬುದ್ಧಿ ಕೊಡ್ತಿದೆ ಅಂತ ಹೇಳ್ತಿದ್ಯಾ? ಇರ್ಬೋದು, ಇಲ್ದೇನೂ ಇರ್ಬೋದು. ಭಗವಂತ, ಇಷ್ಟು ದಿವಸ ಅಡ್ಗೋಡೆ ಮೇಲೆ ದೀಪ ಇಡ್ತಾ ಇದ್ದೆ, ಇವತ್ತು ಗೋಡೆ ಕಟ್ಟಿ ದೀಪ ಇಟ್ಟು ಎಣ್ಣೆ ಹಾಕಿ ಬತಿ ಮಾತ್ರ ನೀನೇ ಹಚ್ಕೊ ಅಂತ ಹೇಳ್ತಾ ಇದೆಯಾ? ನಾನು ಹೇಳೋದಾಗಿರ್ಲಿ, ನಿನ್ನ ಅಂತರಾತ್ಮ ಏನು ಹೇಳ್ತಿದೆ ಅದನ್ನ ಕೇಳು. ಅದನ್ನು ಕೇಳಿದ್ದಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಆದರೆ ಭಗವಂತ, ಈ ಬುದ್ಧಿ ಗಿರಿದಲ್ಲ, ಏನೋ ಆಗಿದೆ. ಏನಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿಯವರೆಗೂ ಬೇಡಿಕೆನೇ ಇಡದೆ ಇದ್ದ ಗಿರಿ ಮೊದಲನೇ ಸಲ ಬೇಡಿಕೆ ಇಟ್ಟಿದ್ದಕ್ಕೆ ಅವಳಲ್ಲಿ ಬದಲಾವಣೆ ಕಾಣ್ತಿದ್ಯಾ ಶಿವಪ್ರಸಾದ್? ಅವಳ ಮನಸ್ಸಲ್ಲಿ ಏನಿದೆ ಅಂತ ನೀನೇ ಮೊದಲು ತಿಳ್ಕೊ. ಅವಳು ಹೇಳೋಕ್ಕೂ ಮುಂಚೆ ಅವಳ ಬೇಡಿಕೆನ ನೀನೇ ಈಡೇರಿಸು. ನನಗೆ ಗೊತ್ತಿತ್ತು ಭಗವಂತ, ನೀನು ಯಾವತ್ತಿದ್ರೂ ಹೆಣ್ಣು ಮಕ್ಕಳ ಪರ. ಯಾಕೆಂದರೆ ದಿನ ಬೆಳಗ್ಗೆ ಎದ್ದು ಪೂಜೆ ಮಾಡಿ, ಅದರಲ್ಲೂ ಕಾರ್ತಿಕ ಮಾಸ ಆದರೆ ದೀಪ ಹಚ್ಚಿ ದೀಪ ಬೆಳಗೋರು ಅವರೇ ಅಲ್ವಾ? ಅವರನ್ನೆಲ್ಲಿ ಬಿಟ್ಟು ಕೊಡ್ತೀಯ? ಹಾಂಗು ಹಿಂಗು ಹೇಳಿ ಕಡೆಗೆ ಗಂಡಂದೇ ತಪ್ಪು ಅಂತ ಹೇಳಿಬಿಟ್ಟೆ. ಎನಿವೇಸ್, ಊಟಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ನೀನು ನಮ್ಮ ಜೊತೆ ಬಂದರೆ ಚೆನ್ನಾಗಿರುತ್ತೆ. ನಿನಗೆ ಯಾವ ಕ್ಯೂಸಾನ್ ಇಷ್ಟ? ಭಗವಂತ, ಆಹಾ,
ಯಾವ ಕ್ಯೂಸೈನ್ ಅಂತ ಕೇಳಿದಕ್ಕೆ ಹೊಟ್ಬಿಟ್ಯಾ? ಇನ್ನು ಏನೇನು ಅನುಭವಿಸ್ಬೇಕು ಏನೋ. ಆಯ್ತಾಗಿರಿ. ಅಯ್ಯೋ ಬಂದೆ ಇರ್ರಿ. ಓ ಪ್ರಣಿ ಆಗಲೇ ರೆಡಿ ಆಗ್ಬಿಟ್ಟೆ ಅಮ್ಮ. ನಾನೇನೋ ರೆಡಿ ಆಗಿದ್ದೀನಿ ತಾತ, ಆದ್ರೆ ಇನ್ನ ತಿಂಡಿನೇ ರೆಡಿ ಇಲ್ಲ. ತಿಂಡಿ ರೆಡಿ ಇಲ್ವಾ? ಯಾಕಿರಿ? ನಿನ್ನೆ ಕೇಳ್ತಾ ಇರೋದು ಯಾಕೆ? ಏಯ್ ಅವ್ಳು ಹುಷಾರಿಲ್ಲ ಕಣೋ. ಹುಷಾರಿಲ್ವಾ? ಮೈ ತಣ್ಣಗೆ ಇದೆ, ಸುಳ್ಳು ಹೇಳ್ತಾ ಇದೆಯಾ? ಸುಳ್ಳು ಹೇಳ್ತಿರೋದು ನಾನಲ್ಲ, ಮಾವ. ನಾನು ಚೆನ್ನಾಗೇ ಇದ್ದೀನಿ, ತಿಂಡಿ ಅಡುಗೆ ಮಾಡಿಲ್ಲ ಅಷ್ಟೆ. ಯಾಕೆ ಮಾಡಿಲ್ಲ? ಮೂಡಿಲ್ಲ. ಗಿರಿ, ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ. ನೆನ್ನೆ ನೀನು ಹೇಳಿದೆ ಅಂತ ಹೊರಗಡೆ ಕರ್ಕೊಂಡೋದೆ ತಾನೆ. ಮೂಡಿಲ್ಲ, ತಿಂಡಿ ಮಾಡಿಲ್ಲ ಅಂದ್ರೆ ಏನರ್ಥ? ಏನೋ ಇವತ್ತೊಂದು ದಿವಸ ರೆಸ್ಟ್ ಮಾಡಬೇಕು ಅಂತ ಅನ್ಸುತ್ತೆ, ಬಿಡೋ ಹೋಗ್ಲಿ. ಇವತ್ತೊಂದಿನ ಅಷ್ಟೇ ಅಲ್ಲ ಮಾವ, ಇನ್ನು ಮುಂದೆ ಹೀಗೆ. ಇಷ್ಟ ಇದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಗಿರಿ ಮೊದಲಿನ ಥರ ಇಲ್ಲ. ಯಾಕೆ ಅಂದರೆ ಇದು ಬದಲಾದ ಗಿರಿ. ಎಲ್ಲರೂ ಸುಮ್ಮನೆ ಇರಿ. ಗಿರಿ, ಏನೇ ಆಗಿದೆ ನಿನಗೆ? ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯಾ? ಅಲ್ಲ, ನಮ್ಮನ್ನು ನೋಡ್ಕೊಳ್ಳೋದು ಬಿಟ್ಟು ಬೇರೆ ಏನು ಕೆಲಸ ಇದೆ ನಿನಗೆ? ಅಯ್ಯೋ, ನಾನೇನು ನಿಮ್ಮ ಸಂಸಾರನ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ನಾ? ಮದುವೆ ಆದ ಹೊಸ್ತರಲ್ಲಿ ಚಿನ್ನ ರನ್ನ ನಾನಿನ್ನೂ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಂತ ನೀವು ಮಾತು ಕೊಟ್ಟಿದ್ರೆ ಹೊರತು ನಾನು ಯಾವ ಮಾತು ಕೊಟ್ಟಿರಲಿಲ್ಲ. ಇದೇನಾ ನೀವು ನನ್ನ ನೋಡ್ಕೊಳ್ಳೋ ರೀತಿ? ಅಮ್ಮ, ಮರ ಬೆಳೆಸಿದ್ರೆ ಗಾಳಿ ಬೀಸುತ್ತೆ, ಮಾತು ಬೆಳೆಸಿದ್ರೆ ಬಿರುಗಾಳಿ ಬೀಸುತ್ತೆ ಕಣಮ್ಮ. ಸ್ವಲ್ಪ ಸುಮ್ಮನಿದ್ಬಿಡಮ್ಮ. ನೀನೇನಪ್ಪ ಗೋಗರಿತಾ ಇದೆಯಾ? ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾಳೆ, ಸುಮ್ಮನೆ ಕೂತಿದ್ಯಲ್ಲ? ಇರೋದನ್ನೇ ತಾನೇ ಹೇಳ್ತಾರೆ. ಇದೆಯಲ್ಲ, ಮುಂದುವರ್ಸು ನಿನ್ ಪುರಾಣನ. ಪುರಾಣ? ಪುರಾಣ ಅನ್ಸುತ್ತೆ, ಇನ್ನೇನ್ರಿ ಅನ್ಸುತ್ತೆ? ಮದ್ವೆ ಆದ ಹೊಸ್ರಲ್ಲಿ ಮಾತ್ರ ಹೆಂಡತಿ ಮೇಲೆ ಪ್ರೀತಿ. ಹೆಂಡತಿ ಗರ್ಭಿಣಿ ಆಗ್ಬಿಟ್ರೆ ಸಾಕು, ಆ ಪ್ರೀತಿ ಡಬಲ್ ಆಗ್ಬಿಡತ್ತೆ. ಅಯ್ಯೋ, ಓಡಾಡ್ಬೇಡ, ಜಾಸ್ತಿ ಹೊತ್ತು ನಿಂತ್ಕೋಬೇಡ, ಮೆಟ್ಲತ್ಬೇಡ, ಅಬ್ಬಾಬಾಬ, ಅದೇನ್ ಪ್ರೀತಿ, ಅದೇನ್ ಕಾಳಜಿ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗತ್ತೆ, ಆ ಪ್ರೀತಿ ಇರೋದು ಹೆಂಡತಿ ಮೇಲಲ್ಲ, ಅವಳ ಹೊಟ್ಟೆ ಒಳಗಿರೋ ಮಗು ಮೇಲೆ ಅಂತ. ಅಲ್ಲ ರೀ, ಜಗತ್ತೇ ಕಾಣದೇ ಇರೋ ಆ ಮಗು ಮೇಲೆ ತೋರಿಸೋ ಪ್ರೀತಿ ನೀವೇ ಜಗತ್ತು ಅಂತ ಅನ್ಕೊಂಡು ಬಂದಿರೋ ಹೆಂಡತಿ ಮೇಲೆ ಯಾಕ್ರಿ ತೋರ್ಸಲ್ಲ ನೀವು? ಗಿರಿಜಾ, ಇಂಥ ದೊಡ್ಡ ದೊಡ್ಡ ಮಾತಾಡಬೇಡಮ್ಮ, ಇದು ಒಳ್ಳೇದಲ್ಲ. ಗಿರಿ, ನನ್ಗೇನೇ ಅನ್ಯಾಯ ಮಾಡಿದೆ ನಿನಗೆ? ಯಾಕೆ ಹಿಂಗಾಡ್ತಾ ಇದೆಯಾ? ನೋಡ್ರಿ, ಇನ್ನು ಮುಂದೆ ನೀವು ಹೇಳ್ದಾಗೆಲ್ಲ ನಾನು ಕೇಳಲ್ಲ. ನಾನು ಮುಂಚೆ ಹೇಗೆ ಸ್ವತಂತ್ರವಾಗಿದ್ನೋ ಇನ್ನು ಮುಂದೆನೂ ಹಾಗೆ ಇರ್ತೀನಿ. ಅಡುಗೆ ಮಾಡಬೇಕು ಅಂತ ಅನ್ನಿಸ್ತಾ ಅಡುಗೆ ಮಾಡ್ತೀನಿ, ಇಲ್ವಾ ನೀವೇ ಮಾಡ್ಕೊಂಡು ತಿನ್ನಿ. ಇಷ್ಟು ದಿನ ನಾನು ಮಾಡಲಿಲ್ವಾ? ಇನ್ನು ಮುಂದೆ ನೀವು ಹಾಗೆ ಇರಿ. ಇರಲಿ, ದೇವ್ರಿದ್ದಾನೆ, ಆಫೀಸ್ಗೆ ಹೋಗ್ಬಾ. ಏನು ಶಿವಪ್ಪನೆ, ನಿದ್ದೆ ಕಣ್ಗಳದ್ದು ಮಾಡ್ತಿದ್ಯಾ ಹೆಂಗೆ? ನಮಗಿರೋದು ಎರಡೇ ಕಣ್ಣು. ಗೊತ್ತು, ಒಂದು ಬಲಗಣ್ಣು ಒಂದು ಎಡಗಣ್ಣು. ಅಲ್ಲ, ಒಂದು ಒಳಗಣ್ಣು, ಇನ್ನೊಂದು ಹೊರಗಣ್ಣು. ಅದೆರಡನ್ನು ಕರೆಕ್ಟಾಗಿ ತೆಗೆದ್ಬಿಟ್ಟು ಆಮೇಲೆ ಮಾತಾಡೋಣ. ಸುಮ್ಮನೆ ಹತ್ಗಳ ಮೇಲೆ ಆರೋಪ ಮಾಡಬೇಡ ನೀನು. ಲೋ ಬಾಬು ಅಂತ ನಿನ್ನ ಕೂಗಕ್ಕೆ ನಾನು ಲೋ ಅಂತ ಬಳಸ್ತಾ ಇದ್ದೀನಿ. ಆದ್ರೆ ನನ್ನನ್ನು ಯಾರೇ ಕೂಗಿದ್ರು
ಲೋ ಆಗ್ಬಿಟ್ಟಿದ್ದೀನಿ. ಇದಕ್ಕೆ ಕಾರಣ ನನ್ನ ಹೆಂಡತಿ ಗಿರಿ. ಅವಳು ಇತ್ತೀಚೆಗೆ ಹೆಂಗೆಂಗೆಂಗೆಂಗೋ ಆಡ್ತಿದ್ದಾಳೆ. ಇದನ್ನೆಲ್ಲ ಕೇಳಿ ನಿಂಗೆ ಸಂತೋಷ ಆಗ್ತಾ ಇದೆಯಾ? ತುಂಬಾ ಸಂತೋಷ ಆಗ್ತಾ ಇದೆ. ಈ ಗಂಡಸರು ಹೆಂಡ್ತೀರ್ನ ಏನು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹೆಣ್ಮಗಳು ಹುಟ್ಟಿದ್ರೆ ಮಗಳ ಅನ್ನೋ ಫೀಲು ಅವ್ರ ಮನಸ್ಸಿನ ಆಳದಲ್ಲಿ ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. ಬೆಳೀತಾ ಬೆಳೀತಾ ಅಪ್ಪನ ಮಾತು ಕೇಳಬೇಕು, ಬೆಳಿವಾಗ ಬಾಯ್ ಫ್ರೆಂಡ್ ಮಾತು ಕೇಳಬೇಕು. ಮನೇಲಿ ಅಣ್ಣ ಇದ್ರಂತೂ ಮುಗೀತು. ಅಣ್ಣ ತಂಗಿರಿ ಬಂದ ಜನ್ಮ ಜನ್ಮದ ಅನುಬಂಧ ಅಂತಾರಲ್ಲ, ಅದೆಲ್ಲ ಬರೀ ಸುಳ್ಳು. ಹೊರಗಡೆ ಜಗತ್ತಿಗೆ ಬಂದು ನೋಡ್ಬೇಕು, ಆಸ್ತಿಗೋಸ್ಕರ ಅಣ್ಣ ತಂಗಿನ ಎಷ್ಟು ಹಿಂಸೆ ಮಾಡ್ತಾನೆ ಅಂತ. ಅದನ್ನೆಲ್ಲ ದಾಟ್ ಬಂದು ಮದ್ವೆ ಆದ್ರೆ ಜೀವನ ಪೂರ್ತಿ ಗಂಡನ್ ಮಾತು ಕೇಳ್ಕೊಂಡು ಬಿದ್ದಿರ್ಬೇಕು. ಅಪ್ಪಿ ತಪ್ಪಿ ಗಂಡ್ ಮಗು ಹುಟ್ಟು ಅನ್ಕೋ, ಜೀವನ ಪೂರ್ತಿ ಮಗನ್ ಮಾತು ಕಟ್ಕೊಂಡು ಸಾಯ್ಬೇಕು. ಹೆಣ್ಮಕ್ಳಿಗೆ ಯಾಕಿಂತ ಶಿಕ್ಷೆ? ಶಿಕ್ಷೆಗಳು ಅಂತ ಯಾಕಪ್ಪ ಅನ್ಕತ್ಯ? ನೋಡು, ಈ ಹೆಣ್ಮಕ್ಳು ಗುಳಕ ಅದೆಂಥದೋ ಮೂಡ್ ಸಿಂಗರ್ಗಳು ಅಂತ ಆಯ್ತಾವಂತಪ್ಪ. ಅದಕ್ಕೆ ಹಿಂಗೆಲ್ಲ ನೀನು ಹೋಗಿ ಹೋಗಿ ಮೂಡ್ ಸಿಂಗರ್ಗಳ ತಲೆ ಕಟ್ಕೊಂಡ್ರೆ ಅಷ್ಟೇ. ಯಾವ ಸಿಂಗರ್? ಮೂಡ್ ಸಿಂಗರ್. ಅಯ್ಯೋ ಬಾಬು, ನೀನೊಬ್ಬ ನನ್ನ ಮಾತು ಕೇಳೋ ಪುಣ್ಯಾತ್ಮ ಅಂತ ಕರ್ಕೊಂಬಂದ್ರೆ ಮಾತಲ್ಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಅಪಭ್ರಂಶ ಮಾಡ್ತಿದ್ಯಲ್ಲಪ್ಪ. ಅದು ಮೂಡ್ ಸಿಂಗರ್ ಅಲ್ಲ, ಮೂಡ್ ಸ್ವಿಂಗ್. ಒಟ್ಟಿನಲ್ಲಿ ಅರ್ಥಗಳು ಕರೆಕ್ಟಾಗಿ ಆಯ್ತಾವ ತಾನೆ, ಅಷ್ಟೇ ಬೇಕಾಗಿರೋದು. ಲೋ ಬಾಬು, ಚಪ್ಪಾಳೆ ಹೊಡೆಯೋ ಸೌಂಡು, ಸೊಳ್ಳೆ ಹೊಡೆಯೋ ಸೌಂಡು ಎರಡೂ ಒಂದೇ. ಹಾಗಂತ ಎರಡು ಒಂದೇ ಅನ್ನಕ್ಕಾಗತ್ತಾ ಸ್ವಾತಿ? ಖಂಡಿತ ಇಲ್ಲ ಗಿರಿ. ಇದೇ ಗಂಡನ್ನ ಬಗ್ಸೋ ವಿಧಾನ. ಗಂಡನ್ ಜುಟ್ಟು ಸಂಸಾರದ ಗುಟ್ಟು ಅಂತಾರೆ, ಅದನ್ನ ಮರಿಬೇಡ. ಅತ್ತಿಗೆಗಳು ಎಲ್ಲಾನು ಮರ್ತು ಈ ಥರ ಎಲ್ಲ ಬಿಹೇವ್ಗಳು ಮಾಡ್ತಾ ಇದಾರೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಲ್ಲಪ್ಪನೆ. ಹೌದು, ಮೊದಲು ನನಗೂ ನನ್ನ ಮೇಲೆ ನಂಬಿಕೆನೇ ಬರಲಿಲ್ಲ. ಆಮೇಲೆ ನೋಡ್ತಾ ನೋಡ್ತಾ ನನಗೆ ಹೇಗೆ ನಂಬಿಕೆ ಬಂದ್ಬಿಡ್ತು ಅಂದರೆ ಬೆರಳೆಲ್ಲ ಆಡಿಸ್ಬಿಡ್ಬೋದು. ಬೆರಳಲ್ಲಿ ಆಡ್ಸಕ್ಕೆ ಅವಳೇನು ಶ್ರೀಕೃಷ್ಣನ ಅಥವಾ ಅವಳ ಕೈಯಲ್ಲಿ ಸುದರ್ಶನ ಚಕ್ರ ಇದೆಯಾ? ಅಪ್ಪ ಶ್ರೀಕೃಷ್ಣ ಪರಮಾತ್ಮ, ನೀನು ಗೋವರ್ಧನ ಗಿರಿನ ನಿನ್ನ ಕಿರು ಬೆರಳಿನಲ್ಲೇ ಎತ್ತಿ ಹಿಡಿದೆ. ನಮ್ಮ ಗಿರಿ ಅವಳ ಕಿರು ಬೆರಳಿನಲ್ಲಿ ನಮ್ಮ ಶಿವಕೃಪಾನ ಎತ್ತಿ ಅಲ್ಲಾಡಿಸ್ತಾ ಇದ್ದಾಳೆ. ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬಾರ್ದು ಗಿರಿ. ಮತ್ತಿನ್ನೇನು ಮಾಡಬೇಕು? ಗಂಡಂದ್ರನ್ನ ಹೇಗೆ ಪಳಗಿಸೋದು ಅನ್ನೋದಕ್ಕೆ ನನ್ನ ಹತ್ರ ಸಾಕಷ್ಟು ಸೂತ್ರಗಳಿವೆ. ಅದರಿಂದ ಒಂದು ಪುಸ್ತಕನೇ ಬರಿಬಹುದು. ಶುರುಲಿ ಗಂಡಂದ್ರು ನಾವ್ ಏನ್ ಹೇಳಿದ್ರು ಹೂ ಅಂತ ಒಪ್ಕೊಂಡ್ಬಿಡ್ತಾರೆ. ಆಮೇಲೆ ನಿಧಾನಕ್ಕೆ ನಮ್ಮನ್ನೇ ಪ್ರಶ್ನೆ ಮಾಡ್ತಾ ನಮ್ಮ ತಲೆ ಮೇಲೆ ಹತ್ತು ಕೂತ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವ್ ಯಾವತ್ತೂ ಅವಕಾಶ ಮಾಡ್ಕೊಡ್ಬಾರ್ದು. ಪ್ರಶ್ನೆಗಳೇ ಮಾಡಿದ್ರೆ ಸಂಸಾರಗಳು ಮಾಡೋಕ್ಕಾಗಲ್ಲಪ್ಪನೆ. ಬಾಬು, ಒಳ್ಳೆ ತಂದಲ್ಲಿ ಬದುಕಬೇಕು ಅಂದ್ರೆ ಪ್ರಶ್ನೆಗಳು ಮಾಡಲೇಬೇಕು. ಈಗ ನೀನು ಎದುರಿಗೆ ಸಿಕ್ಕಾಗ ಏನ್ ಬಾಬು ಚೆನ್ನಾಗಿದ್ಯಾ ಅಂತ ಕೇಳೋದು ಕೂಡ ಪ್ರಶ್ನೆ ತಾನೇ. ಏನು ಪ್ರಶ್ನೆಗಳು ಏನೋ ಕಣಪ್ಪನೆ. ನಮ್ಮ ಹೆಂಡತಿಗಳು ಹೋಲಿಸ್ಕೊಂಡ್ರೆ ಗಿರ್ಜಾತಿಗಳು ಎಷ್ಟೋ ಬೆಸ್ಟ್ ಕಣಪ್ಪ. ನೀನು ನಮ್ಮನೆಗಳ ಬಂದು ನೋಡ್ಬೇಕು. ನಾವ್ಯಾರು ಉಸಿರುಗಳು ಎತ್ಬಿಟ್ರೆ ಸಾಕು, ಅಡುಗೆ ಮನೆಗಳಿಂದನೇ ಮದ್ದು ಗುಂಡು ಗ್ರೆನೇಡ್ಗಳು ದಾಳಿಗಳೇ ಆಗ್ಬಿಡ್ತಾವಪ್ಪ. ಆದ್ರೆ ನಿಮ್ಮ ಮನೆಗಳಲ್ಲಿ ಗಂಡನ್ನ ದೇವ್ರುಗಳು ಅಂತ ಪೂಜೆಗಳು ಮಾಡ್ತಾರಲ್ಲಪ್ಪ. ದೇವ್ರು ಅಂತ ಪೂಜೆ ಮಾಡೋದು ಬೇಡಪ್ಪ, ಗಂಡ ಹೆಂಡತಿ ಸಮಾನವಾಗಿರ್ಬೇಕು ಅಂತ ನನ್ನ ಅಭಿಪ್ರಾಯ. ಅದು ಬಿಟ್ಟು ತಲೆ ಮೇಲೆ ಕೂತ್ಕೊಂಡು ಸವಾರಿ ಮಾಡಬಾರ್ದಲ್ವಾ? ಮಾಡಲೇಬೇಕು. ನಾವು ಸವಾರಿ ಮಾಡಿದ್ರೇನೆ ಗಂಡ ನಮ್ಮ ಕಂಟ್ರೋಲಲ್ಲಿ ಇರೋದು. ಎಕ್ಸಾಕ್ಟ್ಲಿ. ಇಲ್ಲಾಂದ್ರೆ ನಮ್ ತಲೆ ಮೇಲೆ ಹತ್ ಕೂತ್ಕೊಂಡು ರಾಜ್ಯಭಾರ ಮಾಡ್ಬಿಡ್ತಾರೆ. ಗಿರಿ, ನೋಡಿದ್ಯಾ, ನೀನ್ ಒಂದೇ ಒಂದು ಹಠ ಮಾಡಿದ್ದಕ್ಕೆ ಇಷ್ಟೊಂದೆಲ್ಲ ಚೇಂಜಸ್ ಆಯ್ತು. ಇದನ್ನ ಹೀಗೆ ಬಿಡ್ಬೇಡ, ಮುಂದುವರ್ಸು. ಇನ್ನೂ ಅಗ್ರೆಸಿವ್ ಆಗಾಡು. ನಮ್ಮ ಪಕ್ಕದ ಮನೇಲಿ ಎಷ್ಟು ಅಗ್ರೆಸಿವ್ ಆಗಿ ಆಡ್ತಾರೆ ಗೊತ್ತಾ? ಅದನ್ನ ನೋಡೆ ನಾನು ಇಷ್ಟೊಂದೆಲ್ಲ ಕಲ್ತ್ಕೊಂಡಿದ್ದು. ನೀನು ಸ್ವಲ್ಪ ಕಲ್ತ್ಕೋ. ಅವ್ರನ್ನೆಲ್ಲ ನೋಡಿ ಕಲಿತಾ ಹೋದ್ರೆ ಸಂಸಾರ ಉಳಿಬೇಕಲ್ಲ ಬಾಬು. ಶಿವಪ್ನೆ, ನನ್ನ ಪ್ರಕಾರ ನಿಂದು ಪ್ರಾಬ್ಲಮ್ಗಳೇ ಅಲ್ಲಪ್ಪ. ನೋಡು, ಈಗ ನಾನು ಅಮ್ಮವ್ರ ಗಂಡ ಅಂತ ನೀನು ಅಮ್ಮವ್ರ ಗಂಡ ಆಗು ಅಂತ ಹೇಳ್ತಿಲ್ಲಪ್ಪ. ಅದು ಏನಿರ್ತವೆ ಅದನ್ನ ಪ್ರೀತಿಯಿಂದ ಕೂತು ಸಾಲ್ವ್ ಮಾಡ್ಕೊಬಿಡೋದಪ್ಪ. ನೋಡಿ ಶಿವಪ್ನೆ, ಮನೆ ಫ್ಯಾಮಿಲಿ ಪ್ರಾಬ್ಲಮ್ಗಳನ್ನ ಇಟ್ಕೊಂಡು ಹೊಸಗಳಿಂದ ಆಚೆ ಕಾಲು ಇಡ್ಬೇಡಪ್ಪ. ಯಾಕಂದ್ರೆ ಈ ಕೆಲಸ ಆಫೀಸ್ಗಳ ಮಧ್ಯದಲ್ಲಿ ಫ್ಯಾಮಿಲಿ ಟೆನ್ಷನ್ಗಳು ಬಂತು ಅಂತ ಇಟ್ಕ ಮನೆಗಳು ವಾಪಸ್ ಒಯ್ತೀವೋ ಇಲ್ವೋ ಅನ್ಸ್ಬಿಡ್ತಪ್ಪ. ಇನ್ಮೇಲೆ ಅಮ್ಮವ್ರ ಗಂಡನೇ ಆಗ್ಬೇಕು. ಆಗ್ಲೇ ನಾನೇನು ಅನ್ಕೊಂಡಿದ್ದೀನೋ ಅದಾಗೋದು. ತೀರಾ ಆಗದೆಲ್ಲ ನಿಂತ್ಕೊಳಪ್ನೆ. ನಮ್ಮ ರಾಮಯ್ಯಗಳ ಥರ ಹೆಂಡತಿಗಳು ಕೊಡ್ಬಿಡೋದು ಅಷ್ಟೇ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಹೆಂಡತಿ ಮೇಲೆ ಕೈ ಮಾಡದ? ಮನುಷ್ಯನ ಹೊಡೆಯೋದೇ ತಪ್ಪು, ಅಂಥದ್ರಲ್ಲಿ ಧರ್ಮಪತ್ನಿ ಮೇಲೆ ಕೈ ಮಾಡದ? ನಮಗೋಸ್ಕರ ಅವ್ರ ಅಪ್ಪ ಅಮ್ಮನ ಬಿಟ್ಟು ಬಂದಿರೋ ಜೀವ ಅದು. ಅಂಥವ್ರು ಮನಸ್ಸು ನೋಯಿಸೋದೇ ತಪ್ಪು, ಅಂಥದ್ರಲ್ಲಿ ಹೊಡೆಯೋದಂತೆ ಹೊಡೆಯೋದು. ಬೇಕಾದ್ರೆ ಅವಳಿಗೆ ಹೇಗೆ ಬೇಕೋ ನಾನೇ ಬದಲಾಗ್ಬಿಡ್ತೀನಿ. ಈ ಹೊಡೆಯೋದು ಗಿಡೋದೆಲ್ಲ ನನ್ನ ಕೈಲಾಗಲ್ಲ. ಗಿರಿ, ಇನ್ಮೇಲೆ ನಿನಗೆ ಹೇಗ್ ಬೇಕೋ ಹಾಗಿರ್ಬೇಕು. ಈಗ ಸಿಚುಯೇಷನ್ನು ನಿನ್ ಕಂಟ್ರೋಲಲ್ಲಿದೆ, ಗೊತ್ತಾಯ್ತಾ? ಸರಿ, ನಾನಿನ್ ಬರ್ತೀನಿ.
ಗಿರಿ ಗಿರಿ ಓಹೋ ಕಾಶಿ ಅವರೇ ಬನ್ನಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏ ಗಿರಿ ಇದೇನು ಯಾವತ್ತು ಇಲ್ದಿರೋದು ಇವತ್ತು ಎಣಿಸ್ತಾ ಇದೆಯಾ? ತಿಂಗಳಿಗೆ ಖರ್ಚಿಗೆ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ. ಸಾಕಾಗಲ್ಲ, ಇನ್ನೂ 5,000 ಕೊಡಿ. ಹಾ ಇನ್ನೂ 5,000ನಾ? ಯಾಕೆ? ಯಾಕೆ ಅಂದ್ರೆ ಸೀರೆ ತಗೊಳಕ್ಕೆ. ಈಗೇನು ನೀವು ಕೊಡ್ತಿರೋ ಇಲ್ವೋ? ಅಕ್ಕ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಬಾವ 1 ರೂಪಾಯಿಗೂ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ? ಹಾಗಂತ ನಾನು ಸೀರೆ ತಗೋಬಾರ್ದಾ? ಅಲ್ಲ ಗಿರಿಜಮ್ಮ, ಮೊದಲೆಲ್ಲ ಶಿವ ಅವರೇ ಸೀರೆ ಕೊಡಿಸ್ತೆ ತಗೋ ಅಂದಳಿ ಹೇಳ್ತಿಪ್ಪತ್ತಿಗೆ, ಬೇಡ ಮನೆ ಖರ್ಚಿಗೆ ಸಾಕಾತಿಲ್ಲ ಅಂದಳಿ ನೀವೇ ಹೇಳ್ತಿದ್ದೀರಿ. ನೋಡಿ ಕಾಶಿ ಅವರೇ, ನಾನು ಯಾರ ಹತ್ರನೂ ಹೇಳಿಸ್ಕೊಳ್ಳೋದು ಬೇಕಾಗಿಲ್ಲ. ನನ್ನ ಜೀವನ ಇದು, ನನಗೆ ಹೇಗಿಷ್ಟನೋ ನಾನು ಹಾಗೆ ಬದುಕ್ತೀನಿ. ರೀ, ನೀವೀಗ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಕಿತ್ಕೋಬೇಕಾಗತ್ತೆ. ಬೇಡ ಗಿರಿ, ನನ್ನ ಗಿರಿ ಕಿತ್ಕೊಳ್ಳೋಷ್ಟು ಮುಂದುವರೆದಿದ್ದಾಳೆ ಅಂದರೆ ಅದನ್ನು ನನ್ನಿಂದ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸಾಲ ಆದರೂ ಪರವಾಗಿಲ್ಲ, ದುಡ್ಡು ತಂದು ಕೊಡ್ತೀನಿ. ಆದರೆ ನೀನು ಹೀಗೆಲ್ಲ ಇರಬೇಡ ಗಿರಿ. ಅಯ್ಯೋ, ದುಡ್ಡು ಕೊಟ್ಟು ವೇದಾಂತ ಮಾತಾಡ್ರಿ. ಕೊಡಿ ದುಡ್ಡು. ಓ, ನೀವು ಬಾಯಿ ಮಾತಲ್ಲಿ ಕೇಳಿದ್ರೆ ದುಡ್ಡು ಕೊಡೋ ಹಾಗೆ ಕಾಣಿಸ್ತಾ ಇಲ್ಲ. ಸರಿ ಬಿಡಿ, ನಾನೇ ತಗೋತೀನಿ. ಏ ಗಿರಿ, ಏನು ಮಾಡ್ತಾ ಇದ್ದೀಯ ನೀನು? ಅದು ಚೀಟಿ ದುಡ್ಡು. ಯಾವ ದುಡ್ಡಾದ್ರೆ ನನಗೇನ್ರಿ? ನನಗೆ ಸೀರೆ ಬೇಕು, ಅದಕ್ಕೆ ದುಡ್ಡು ಬೇಕು ಅಷ್ಟೇ. ಅಕ್ಕ ನೀನ್ ಹೀಗೆ ಮಾಡಿದ್ರೆ ನಿನ್ನೋರು ಅಂತ ಯಾರು ಇರಲ್ಲ ಕಣೆ. ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ, ನನಗೆ ನಾನೇ ಸಾಕು. ಏನು ಸತ್ತಾಗ ಎಲ್ರೂ ಜೊತೆಗೆ ಬರ್ತೀರಾ? ಇಲ್ಲ ತಾನೆ? ಅಮ್ಮನ ಹೊಟ್ಟೆಯಿಂದ ಹೊರಗೆ ಬರ್ತಿದ್ದ ಹಾಗೆ ಮಾಡೋ ಮೊದಲನೇ ಕೆಲಸನೇ ಕರಳು ಬಳ್ಳಿನ ಕತ್ತರಿಸೋದು. ಅಂಥ ಸಂಬಂಧನೇ ಕತ್ತರಿಸ್ಕೊಂಡ್ ಬಂದಿರ್ತಾನೆ ಮನುಷ್ಯ. ಇನ್ನು ನನ್ನೋರಂತೆ, ನನ್ನೋರು.